ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಎಷ್ಟೋ ದಿನ ಆದಮೇಲೆ ನಾನು ವ್ಲಾಗ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಎಷ್ಟೋ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಸೋಮವಾರ, ಸೊ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದ್ದೀನಿ. ಒಂದು 8 ಗಂಟೆ ಆಗಿದೆ. 8 ಗಂಟೆ ಆಗಿದೆ. ಎಲ್ಲ ಪೂಜೆ ಸಂಜೆನೇ ಮಾಡಿಬಿಟ್ಟೆ. ಇವಾಗ ರೆಡಿ ಆಗಿಬಿಟ್ಟು ಸುಮ್ಮನೆ ಹಂಗೆ ಆಚೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಆಯಿತು. ಅವ್ನಿಗೆ ಬಟ್ಟೆ ಹಾಕಬೇಕು ನೋಡಿ. ಡಿಂಕು ಹಾಯ್ ಮಾಡಿ. ಹಾಯ್ 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 ಮಾಡು, ಹಾಯ್ ಮಾಡು ಬಂಗಾರಿ. ರೆಡಿ ಆದ ಫೈನಲಿ. ಓಡೋಣವಾ? ಓಪ್ಪ ಎಷ್ಟು ಟ್ರಾಫಿಕ್ ನೋಡಿ. ಇದೆಲ್ಲ ಇವಾಗ ಆಗಿರೋದಲ್ವಾ? ಅವನಿಗೆ ಬ್ಯಾಗ್ ತರಬೇಕಿತ್ತು. ಇದೆಯಾ? ಸೇರ್ಕೊಬಿಡು. ಸುಮ್ಮನೆ ಹೇಳಿ. ಇಲ್ಲಿ ಮಗುದ ನೀನೇನಕ್ಕೆ ಮಗು ಐತಲ್ಲ ಸಾಕು ಹೋಗು. ನಿನ್ಗೇನು ಬೇಕು ರೀ ಸ್ವಾಮಿ? ಡಿಂಕು ಡಿಂಕು ನಿಮ್ಗೇನು ಬೇಕು? ನಿಮ್ಗೇನು ಬೇಕು ಮಂಜಾ? ರೀ ಡಿಂಕು ಹೆಂಗೈತೆ? ಸೂಪರ್ ಸೂಪರ್ ಆಗೈತಾ? ಹೆಂಗೈತಮ್ಮ ಗ್ಲಾಸು? ಅಯ್ಯೋ ಅದನ್ನೇ ನೋಡ್ತಾವನೆ. ಬಾಲ್ ಸಾಕು ನೋಡಿ. ಬ್ಯಾಟ್ ಮೋಮೋಸ್ ಐತಲ್ಲ ಅಲ್ಲಿ ತಿನ್ಕೊಳ್ಳೋಣ. ಏನು ಮಾಡ್ತಾ ಇದ್ದೀವಿ? ಎಲ್ಗೋಯ್ತಾ ಇದ್ದೀವಿ? ಚಾಕ್ಲೇಟಾ? ಪಾಪ ಅಳ್ತಾ ಇದ್ದಾನೆ. ಚಾಕ್ಲೇಟ್ ಬೇಕಾ? ಚಾಕ್ಲೇಟಾ? ಬೇಡಮ್ಮ. ಚಾಕ್ಲೇಟಾ? ಕ್ಲೋಸ್ ಆಗ್ಬಿಟ್ಟೈತೆ. ಏನೋ ತಿನ್ನೋಕ್ಕಾಗ್ತಾ ಇಲ್ಲ. ಹಿಂಗೆ ಡೈರೆಕ್ಟ್ ಹೋಗ್ಬಿಡೋಕ್ಕಿಲ್ವಯ್ಯ? 10 ಗಂಟೆ ಯಾವ ಹೋಟ್ಲು ಇಲ್ಲ. ಎಲ್ಲ ಕಡೆ ಹೋಗಿ ಮಾಡ್ಕೊಬಂದು. ರಂಗನಾಥದಲ್ಲೂ ಇಲ್ಲ, ನಮ್ಮೂರ ತಿಂದಿಲ್ಲೂ ಇಲ್ಲ. ಮತ್ತೆ ಇಲ್ಲೇ ಕೋತೀಸ್ ಎದುರುಗಡೆ ಇರೋ ಹತ್ರ ತಿನ್ಕೊತಾ ಇದ್ದೀವಿ ಬೆಣ್ಣೆ ದೋಸೆ. ಫೈನಲಿ ಶಾಪಿಂಗ್ ಎಲ್ಲ ಮುಗೀತು. ಮನೆಗೆ ಬಂದು ಇಷ್ಟು ಟೈಮ್ ಇವಾಗಲೇ 10:30 10:45 ಆಗೈತೆ. ಏನೇನು ತೊಗೊಬಂದಿದ್ವಿ ಅಂತ ಸುಮ್ಮನೆ ಹಾಗೆ ಬೇಗ ಹೇಳ್ಬಿಡ್ತೀನಿ. ಇಷ್ಟೊಂದು ಬೌಲು ನೋಡಿ, ಚೆನ್ನಾಗೈತಲ್ವ? ಇದೆಲ್ಲ ಅದಕ್ಕೆ ತಗೊಂಡು ಇಷ್ಟು 39 ರೂಪೀಸ್ ಇದೆ ಇದು. ಮತ್ತು ಹೋಗಿದ್ದೆ ಟೀ ಶರ್ಟ್ಗಳು ತೊಗೊಬರೋಕ್ಕೆ, ಮನೆ ಹತ್ರ ಹಾಕ್ಕೊಳಕ್ಕಿಲ್ಲ. ಚೆನ್ನಾಗಿದೆ. ಸಹ ಯಾವಾಗ ಹೋಗಿದ್ದು? ಮೊನ್ನೆ ಹೋಗಿದ್ವಲ್ಲ. ಮೊನ್ನೆ ಹೋಗಿದ್ದಾಗ ನೋಡ್ಕೊಂಡ್ಬಂದಿದ್ವಿ. ಸೊ ಅದಕ್ಕೆ ತೊಗೊಂಡು ಬಂದಿದ್ದು. ಇದೊಂದು ಟೀ ಶರ್ಟ್ ಮತ್ತು ಇದೊಂದು. ನನಗೆ ಅಷ್ಟು ಚೆನ್ನಾಗಿ ಸೆಲೆಕ್ಟ್ ಮಾಡೋಕ್ಕೆ ಬರೋದು. ಯಾಕಂದರೆ ಇದೆಲ್ಲ ಬಾಯ್ಸ್ ಹತ್ರ ಇದ್ದಿದ್ದು. ನಮ್ಮ ಎಲ್ಲೂ ಎಮ್ಮು ಜಾಸ್ತಿ ಇದೆ ಕಲೆಕ್ಷನ್ಸು. XL XXL ಅದೆಲ್ಲ ಜಾಸ್ತಿ ಇಲ್ಲ, ಅಂದರೆ ತೊಗೊಂಡ್ಬಿಟ್ಟಿದ್ದಾರೆ. ಇದೆಲ್ಲ ಬಾಯ್ಸ್ ಹತ್ರ ಇಟ್ಕೊಂಡಿದ್ದು. ಅದಕ್ಕೆ ಈ ಥರ ಐತೆ. ಮನೆ ಹತ್ರ ಹಾಕ್ಕೊಳಕ್ಕಲ್ವ.
ಏನಾಗಲ್ಲ. ಇದೊಂದು ಹುಡುಗಿರ ಹತ್ರನೇ ಇಟ್ಕೊಂಡು ಚೀರಿ ಸ್ಟ್ರಾಬೆರಿ XXL ಇದು. ಮತ್ತು ಇದೊಂದು ವಾಟರ್ ಮೆಲನ್, ಇದೆಲ್ಲ 149 ರುಪೀಸ್ದು. ಮತ್ತು ಇದೊಂದು ನನ್ನ ಹಸ್ಬೆಂಡ್ಗೋಸ್ಕರ ತಗೊಂಡಿತ್ತು. ನಿಮ್ದಾರಿ ಇದು ಆಟೋ ಇದೆ ನೋಡಿ, ಆಟೋ. ಮತ್ತು ಅವನು ಆಟ ಆಡ್ತಾ ಇದ್ದಾನಲ್ಲ, ಅದೊಂದು ಅಷ್ಟೇ ತೊಗೊಂಡು ಬಂದಿದ್ದು.